ಅಂಶುಮನ್, ಸುಹಾಸ್, ನಿಖಿಲ್ ಮತ್ತು ಜಯಂತ್ ಅನ್ನುವಂಥವ್ರು 4 ಜನ ಫ್ರೆಂಡ್ಸ್ ಇರ್ತಾರೆ. ಇವರೆಲ್ಲ ಒಂದು ಹಳ್ಳಿನಲ್ಲಿ ಇರುವಂಥ ಹುಡುಗರಾಗಿರ್ತಾರೆ. ಸೊ ಈ 4 ಜನ ಹೆಂಗೆ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸು. ಏನೇ ಮಾಡಿದ್ರು 4 ಜನ ಸೇರೇ ಮಾಡಬೇಕು ಅನ್ನೋವಂಥ ಕೆಟಗರಿ ಅವರು. ಸೊ ಈ 4 ಜನ ಫ್ರೆಂಡ್ಸು ಎಜುಕೇಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಖಾಲಿ ತಿರುಗಾಡುವಂಥವ್ರು, ಅಪ್ಪ ಪೋಲಿ ಅಂತ ಅಂತಾರಲ್ವಾ. ಸೊ ಆ ಥರ ತಿರುಗಾಡ್ಕೊಂಡಿರ್ತಾರೆ ಹಳ್ಳಿನಲ್ಲಿ. ಸೊ ಆ ಥರ ತಿರುಗಾಡ್ಕೊಂಡಿರೋ ಜೊತೆಗೇನೆ ಸುಮ್ಮನೆ ಇರಲಾರ್ದೇ ಹಳ್ಳಿ ಜನರ ಜೊತೆ ಅದೇ ಕೀಟ್ಲೆ ಮಾಡೋವಂಥದ್ದು ಆ ಥರ ಮಾಡ್ತಾ ಇರ್ತಾರೆ. ಸೊ ಖಾಲಿ ಟೈಮ್ನಲ್ಲಿ ಆ ಊರಿನ ಕೊನೆಗೆ ಒಂದು ಕಟ್ಟೆ ಇತ್ತು. ಸೊ ಅಲ್ಲಿ ಕೂತ್ಕೊಂಡು ಹರಟೆ ಹೊಡೆಯುವಂಥದ್ದು, ಇವೆಲ್ಲ ಅವ್ರು ಮಾಡ್ತಿದ್ದಂಥ ಕೆಲಸಗಳು. ಒಂದಿನ ಏನಾಗುತ್ತೆ, 4 ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಟೈಮ್ನಲ್ಲಿ ನಿಖಿಲ್ ತಾನು ತುಂಬ ಹೊಗಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ತುಂಬ ಧೈರ್ಯವಂತ, ನಿಮ್ಗೆ ಗೊತ್ತಾ, ನಾನು ಇಲ್ಲಿವರೆಗೂ ಇಷ್ಟು ಸಾಧನೆ ಮಾಡಿದ್ದೀನಿ, ಅಷ್ಟು ಮಾಡಿದ್ದೀನಿ, ಇಷ್ಟೊಂದು ಗೋಸ್ಟ್ ಎನ್ಕೌಂಟರ್ ಮಾಡಿಬಿಟ್ಟಿದ್ದೀನಿ, ನಾನು ಎಲ್ಲೇ ಹೋದ್ರೂ ನಾನು ಎದುರ್ಕೊಳೋದಿಲ್ಲ, ಹಾಗೆ ಹಿಂಗೆ ಅಂತ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಈ 3 ಜನಕ್ಕೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಆ್ಯಂಡ್ ಇವನ್ ಸ್ವಲ್ಪ ಜಲಸ್ ಕೂಡ ಆಗುತ್ತೆ. ಈ ಮಗ ಇಷ್ಟೊಂದೆಲ್ಲ ಕೊಚ್ಕೋತಾ ಇದ್ದಾನೆ, ಇವನು ಅಷ್ಟು ಗ್ರೇಟಾ ಇವನು ಅಂತ ಹೇಳ್ಬಿಟ್ಟು 3 ಜನ ಸೇರಿಬಿಟ್ಟು ನಿಖಿಲ್ಗೆ ಒಂದು ಟಾಸ್ಕ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಏನಂತ ಹೇಳಿದ್ರೆ, ಸರಿ ನಿಖಿಲ್, ನೀನು ಹೇಳೋ ಪ್ರಕಾರ ನೀನು ತುಂಬ ಧೈರ್ಯವಂತ ಹೌದಾ, ಹಾಗಿದ್ರೆ ಒಂದು ಕೆಲಸ ಮಾಡು, ಇವತ್ತು ರಾತ್ರಿ ನಮ್ಮ ಊರಿನ ಕೊನೆಯಲ್ಲಿರುವಂಥ ಸ್ಮಶಾನಕ್ಕೆ ನೀನು ಹೋಗಿ ಬರಬೇಕು. ಆಗ ನಿಖಿಲ್ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಸರಿ ಹೋಗ್ತೀನಿ ಆಮೇಲೆ ಅಂತ ಕೇಳಿದಾಗ 3 ಜನದಲ್ಲಿ ಸುಹಾಸ್ ಹೇಳ್ತಾನೆ, ಹೋಗ್ಬಿಟ್ಟು ಅಲ್ಲಿ ಫ್ರೆಶ್ ಆಗಿರುವಂಥ ಸಮಾಧಿ ಮೇಲೆ ನೀನು ಮೊಳೆ ಹೊಡೆದ್ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಓಕೆ, ಇದನ್ನು ಮಾಡೋದ್ರಿಂದ ನನಗೇನು ಯೂಸು ಅಂತ ಕೇಳ್ತಾನೆ ನಿಖಿಲು. ಆಗ ಜಯಂತ್ ಹೇಳ್ತಾನೆ, ಸರಿ ಏನೂ ಇಲ್ಲ, ಲೈಕ್ ಬೆಟ್ ಕಟ್ಟೋಣ, ಚಾಲೆಂಜು, ನೀನೇನಾದರೂ ಇದನ್ನು ಮಾಡ್ಕೊಂಡು ಬಂದರೆ ಸಕ್ಸಸ್ ಆಗಿ, ಓಕೆ, ನಾವೆಲ್ಲ ಸೇರಿಬಿಟ್ಟು ಒಬ್ಬೊಬ್ಬರು 50,000 50,000 ಅನ್ನಂಗೆ ಟೋಟಲ್ 1.5 lakh ಕೊಡ್ತೀವಿ ನಿಮಗೆ ಅಂತ ಹೇಳ್ತಾರೆ. ಆಗ ಒಪ್ಕೋತಾನೆ ನಿಖಿಲು. ಸೊ ಮುಂದುವರೆದ್ಬಿಟ್ಟು ಜಯಂತ್ ಹೇಳ್ತಾನೆ, ಒಂದು ವೇಳೆ ನೀನು ಸೋತ್ರೆ ಸೇಮ್ ಅಮೌಂಟ್ ನೀನು ನಮ್ಮವರೆಗೂ ಕೊಡಬೇಕು ಅಂತ. ಓಕೆ ಡನ್ ಅಂತ ಹೇಳ್ಬಿಟ್ಟು ಒಪ್ಪಂದ ಮಾಡ್ಕೋತಾರೆ. ಆ ನೈಟು ಊರವ್ರಿಗೆ ಯಾರಿಗೂ ಹೇಳ್ದೆ ಕೇಳ್ದೆ, ಲೈಕ್ ಅವ್ರ ಅಪ್ಪ ಅಮ್ಮನಿಗೂ ಹೇಳ್ದೆ ಕೇಳ್ದೇನೆ 3 ಜನ ಹೋಗ್ತಾರೆ. ಸ್ಮಶಾನ ಮುಂದೆ ನಿಂತ್ಕೊಂಡು 3 ಜನ ಕೇಳ್ತಾರೆ, ಲೋ ಒಂದ್ಸಲ ಯೋಚನೆ ಮಾಡು, ನಿಜವಾಗ್ಲೂ ನೀನು ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ? ಯಾಕಂದರೆ ಊರವರೆಲ್ಲ ಹೇಳೋ ಪ್ರಕಾರ ಇಲ್ಲಿ ದೆವ್ವಗಳಿದೆ, ರಾತ್ರಿ ಯಾರಾದರೂ ಅವುಗಳ ಜಾಗಕ್ಕೆ ಹೋದರೆ ತುಂಬ ಟಾರ್ಚರ್ ಮಾಡ್ತವೆ, ಅಟ್ಯಾಕ್ ಮಾಡೋ ಪ್ರಯತ್ನ ಪಡ್ತವೆ ಅಂತ ಹೇಳ್ತಿರ್ತಾರೆ. ಸೊ ಬೆಟರು ನೀನು ಯೋಚನೆ ಮಾಡುವಂತ 3 ಜನ ಹೇಳ್ತಾರೆ. ಆಗ ನಿಖಿಲ್ ಹೇಳ್ತಾನೆ, ಅವೆಲ್ಲ ನಾನು ನಂಬಲ್ಲ, ಗೋಸ್ಟು, ದೆವ್ವ, ಭೂತ ಇವೆಲ್ಲ ಏನೂ ಇಲ್ಲ, ಒಂದು ವೇಳೆ ಇದ್ರೂ ನನ್ನ ನೋಡಿ ಅವೇ ಹೆದರ್ಕೋಬೇಕು, ನಾನು ಹೆದರ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳ್ತಾನೆ. ಆಗ ಆಬ್ವಿಯಸ್ಲಿ ಆ 3 ಜನ ಇನ್ನೂ ಇವನ್ ಬಿಡ್ತಾ ಇಲ್ಲ, ಸರಿ ಹಾಗಿದ್ರೆ ಹೋಗ್ಬಾರಪ್ಪ ಅಂತ ಕಳಿಸ್ತಾರೆ. ತುಂಬಾ ದೂರ ಇರುತ್ತೆ ಸ್ಮಶಾನ. ಇವ್ರು 4 ಜನ ಕಣ್ಮರೆ ಆಗೋವರೆಗೂ ಒಳಗಡೆ ತುಂಬಾ ಹೋಗ್ಬೇಕಾಗಿರುತ್ತೆ ಅದ್ರೊಳಗಡೆ. ಸೊ ಎಂಟರ್ ಆಗ್ತಿದ್ದಂಗೆನೆ ಈ ನರಿ ಬೊಗಳೋ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಏನೋ ವಿಚಿತ್ರವಾಗಿ ಹೋಗ್ತವೆ ನರಿಗಳು. ಆ ಕಾಲ್ ಇಟ್ಟವನೇ ಹಟ್ ಅಂತೇಳಿ ಇನ್ನು ತಕ್ಕೊಂತಾನೆ ಕಾಲ್ನ, ಆ ನರಿ ಕೂಗ್ ಸ್ಟಾರ್ಟ್ ಮಾಡ್ದಂಗೆ. ಆಗ ಅವ್ರನ್ನ 3 ಜನ ನಗಕ್ ಸ್ಟಾರ್ಟ್ ಮಾಡ್ತಾರೆ. ಏನೋ ನೀನು ಇಲ್ಲೇ ಟೂಸ್ ಪಟಾಕಿನ, ಅಷ್ಟೆಲ್ಲ ಹೇಳ್ತಿದ್ದೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ, ಇದೇನಾ ನೀನ್ ಮಾಡೋದು ಅಂತ. ಆಗ ಅವ್ನು ಹೇಳ್ತಾನೆ, ಏನೋ ಸ್ವಲ್ಪ ಜಂಪ್ ಸ್ಕೇರ್ ಆಯ್ತು ಅಷ್ಟೇ, ಹೋಗ್ತೀನಿ ಅಂತ ಹೋಗ್ತಾನೆ. ಸ್ಟಾರ್ಟಿಂಗ್ನಲ್ಲಿ ಹೋಗ್ತಾ ಏನು ಭಯ ಇರೋದಿಲ್ಲ ಅವನಿಗೆ. ಒಬ್ವಿಯಸ್ಲಿ ಅವ್ನು ಹೇಳೋ ಪ್ರಕಾರ ಭಯ ಇರೋದಿಲ್ಲ. ಬಟ್ ಅಲ್ಲಿ ಅವ್ನ ಫ್ರೆಂಡ್ಸ್ ಹೇಳಿದ ಮಾತು ನೆನಪಾಗ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಥರ ಜಾಗಕ್ಕೆ ಬಂದರೆ ಹಿಂಗೆಲ್ಲ ಆಗುತ್ತಂತೆ, ಅಟ್ಯಾಕ್ ಮಾಡ್ತಾವಂತೆ, ಅದೆಲ್ಲ ನೆನಪಾಗ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಒಳಗಡೆ ಶಿವರಿಂಗ್ ಸ್ಟಾರ್ಟ್ ಆಯ್ತು ಅವನಿಗೆ. ಬಟ್ ಈವನ್ ಇಲ್ಲ ಇದ್ಯಾವುದೂ ಇಲ್ಲ, ಎಲ್ಲ ಸುಳ್ಳು ಅಂತ ತನಗೆ ತಾನೇ ಧೈರ್ಯ ತಂದ್ಕೊಂಡು ಮುಂದೆ ಹೋಗ್ತಿರ್ತಾನೆ. ನೀನು ಮುಂದೆ ನಡ್ಕೊಂಡು ಹೋಗ್ತಿರ್ಬೇಕಾದಾಗ ಯಾರೋ ಟಕ್ಕಂತ ಅವ್ನು ಕಾಲು ಹಿಡ್ಕೊಂಡಂಗೆ ಆಗುತ್ತೆ. ಎಷ್ಟು ಕೂಗ್ತಾನೆ ಅಂದರೆ ಬಾಯಿ ಕೂಡ ಬಡ್ಕೋತಾನೆ, ಬಿಟ್ಬಿಡಿ ದಯವಿಟ್ಟು ನನ್ನ ಕಾಲು ಬಿಟ್ಬಿಡಿ, ನಾನು ಇನ್ಮೇಲೆ ಬರೋದಿಲ್ಲ, ನಾನು ವಾಪಸ್ ಹೋಗ್ತೀನಿ, ಬಿಟ್ಬಿಡಿ ಅಂತ ತುಂಬ ಅಳ್ತಾ ಕಿರಿಸ್ತಾ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಧೈರ್ಯ ತಂದ್ಕೊಂಡು ಕಣ್ಣು ಗಟ್ಟಿಯಾಗಿ ಮುಚ್ಕೊಂಡಿರ್ತಾನಲ್ವಾ, ಕಣ್ಣು ಓಪನ್ ಮಾಡಿಬಿಟ್ಟು ಕೆಳಗಡೆ ನೋಡ್ಕೊಂಡಾಗ ಆ್ಯಕ್ಚುಲಿ ಅಲ್ಲಿ ಕಾಲನ್ನ ಬೇರೆ ಯಾರು ಹಿಡ್ಕೊಂಡಿರೋದಿಲ್ಲ, ಅವನ ಕಾಲ್ಗೆ ಒಂದು ಹಳೆ ಹಗ್ಗ ಸುತ್ಕೊಂಡಿರುತ್ತೆ. ಓಕೆ, ಅವಸರ ಬೋಸದಲ್ಲಿ ನಡೀತಿರ್ಬೇಕಾದಾಗ ಸಡನ್ ಆಗಿ ಅವನೇ ಆ ಕಾಲನ್ನ ಹಗ್ಗವಾಗಿ ಇಟ್ಬಿಟ್ಟಿರ್ತಾನೆ. ಮುಂದೆ ಹೋಗ್ಬೇಕಂದಾಗ ಆ ಹಗ್ಗ ಆಬ್ವಿಯಸ್ಲಿ ತುಂಬ ಟೈಟ್ ಆಗಿದ್ದರಿಂದ ಅವ್ನು ಹೋಗೋಕೆ ಆಗ್ತಾ ಇರಲಿಲ್ಲ. ಅವ್ನು ಅನ್ಕೊಂಡ ಕಾಲನ್ನ ಯಾರೋ ಹಿಡ್ಕೊಂಡಿದ್ದಾರೆ ಅಂತ. ನೋಡಿದ ತಕ್ಷಣನೇ ತನಗೆ ತಾನೇ ಬೈಕೊಂಡ, ಹೋಗಿ ಈ ಹಗ್ಗಕ್ಕೆ ನಾನು ಎದುರ್ಕೊಂಡ, ಇದು ಬೇರೆ ಅಂತ ಎಸಿತಾನೆ ಹಗ್ಗನ. ಮುಂದುವರೆದು ಹೋಗ್ತಿದ್ದಂಗೆನೆ ಇನ್ನೂ ಸ್ವಲ್ಪ ಧೈರ್ಯ ತಂದ್ಕೋತಾ ಇದ್ದಾನೆ. ಅದೇ ಟೈಮ್ಗೆ ಏನೋ ಒಂದು ಬಂದು ಮೈ ಮೇಲೆ ಡಪ್ ಅಂತ ಬೀಳುತ್ತೆ. ಯಾರೋ ಬಿದ್ದಂಗೆ ಆಯಿತು ಮೈ ಮೇಲೆ. ಸಡನ್ ಆಗಿ ಕಿರ್ಚ್ಕೋತಾನೆ.
ಇಲ್ಲ 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 ನಾನು ಬೇಕು ಅಂತ ಬಂದಿಲ್ಲ, ನಾನು ಹೋಗ್ತೀನಿ ಅಂತ ಕಿರ್ಚ್ಕೊಂಡು ನೋಡ್ತಿರ್ಬೇಕಾದ್ರೆ ಸಡನ್ ಕಣ್ಣು ಓಪನ್ ಮಾಡಿ ನೋಡ್ತಾನೆ, ಅಲ್ಲಿ ಒಂದು ಕಪ್ಪು ಬೆಕ್ಕು ಅವ್ರ ಮೇಲೆ ಬಿದ್ದಿರುತ್ತೆ. ಆ ಬೆಕ್ಕು ಮ್ಯಾವ್ ಅಂತ ಹೋಗುತ್ತೆ. ಅಯ್ಯೋ ಇದೇನಿದು, ಇಲ್ಲೇನೋ ಹಗ್ಗ, ಇದೇನೋ ಬೆಕ್ಕು, ಇವನ್ ನೋಡ್ಕೊಂಡು ನಾನು ಎದುರ್ತಾ ಇದ್ದೀನಿ. ಇನ್ ವೈ, ಯಾಕೆ ಎದುರ್ಕೋಬೇಕು? ಕಮಾನ್ ನಿಖಿಲ್, ನಿಂಗೆ ಧೈರ್ಯ ಇದೆ, ಕಮಾನ್ ಮೊಳೆ ಹೊಡೆದು ಬರಬೇಕು, ಫ್ರೆಶ್ ಆಗಿರೋ ಸಮಾಧಿನ ಹುಡುಕು ನೀನು ಅಂತ ತನಗೆ ತಾನೇ ಧೈರ್ಯ ಹೇಳ್ಕೊಂತ ಸಮಾಧಿನ ಹುಡುಕ್ತಾನೆ, ಫ್ರೆಶ್ ಆಗಿರೋವಂಥದ್ದು. ಸೊ ಟಾರ್ಚ್ ತೊಗೊಂಬಂದಿರ್ತಾನೆ. ಆ ಟಾರ್ಚ್ನ ಹಿಡ್ಕೊಂಡು ಎಲ್ಲ ನೋಡಿದಾಗ ಫೈನಲ್ ಆಗಿ ಆಗ್ತಾನೆ ಆಗಿರುವಂಥ ಒಂದು ಸಮಾಧಿ ಅವನ ಕಣ್ಣಿಗೆ ಬೀಳುತ್ತೆ. ಓಕೆ, ರೀಸೆಂಟಾಗಿ ಆಗಿರೋವಂಥದ್ದು. ಸೊ ಇವಾಗ ನೆಕ್ಸ್ಟ್ ಕೆಲಸ ಏನು, ಅದ್ರ ಮೇಲೆ ಮೊಳೆ ಹೊಡಿಬೇಕು ಮತ್ತೆ ಬರಬೇಕು. ಹೌದಾ, ಬ್ಯಾಗೆಲ್ಲ ತೊಗೊಂಬಂದಿರ್ತಾನೆ, ಅದರಲ್ಲಿ ಸುತ್ತಿಗೆ ಮೊಳೆ ಏನೇನು ಬೇಕೋ ಎಲ್ಲ ತೊಗೊಂಬಂದಿರ್ತಾನೆ. ತೆಗೆದ್ಬಿಟ್ಟು ಇನ್ನೇನು ಹೊಡಿಯೋಕೆ ಹೋಗ್ಬೇಕು, ಜೋರಾಗಿ ಗಾಳಿ ಬೀಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಲ್ಲಿ ಮೇಲ್ಗಡೆ ಮರದ ಮೇಲೆ ಯಾರೋ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ, ವೈಟ್ ಕಲರ್ ಬಟ್ಟೆ ಹಾಕೊಂಡ್ಬಿಟ್ಟು. ಕಿರ್ಚ್ತಾನೆ, ಕಣ್ಣು ಮುಚ್ಕೋತಾನೆ, ಕಿವಿನೂ ಮುಚ್ಕೋತಾನೆ. ಏನಪ್ಪ ಇದು ಸೌಂಡು, ಗಾಳಿ. ಅದನ್ನ ನೋಡಿದ ತಕ್ಷಣನೇ ಅದು ಡ್ಯಾನ್ಸ್ ಮಾಡ್ತಾ ಇದೆ. ಮತ್ತೆ ಆ ಕಡೆ ತಿರುಗ್ಬಿಟ್ಟು ಮತ್ತೆ ಇನ್ನೊಂದ್ಸಲ ನೋಡಿದಾಗ ಇಲ್ಲ ಇಲ್ಲ ಧೈರ್ಯ ತಂದ್ಕೊಂಡು ಕಣ್ಣು ಮುಚ್ಕೊಂಡಿರ್ತಾನೆ. ಇಲ್ಲ 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 ನಾನೇನು ಮಾಡಲ್ಲ, ನಾನು ಹೋಗ್ತೀನಿ ಅಂತ ಗಾಬರಿಯಾಗಿ ನಿಂತ್ಕೋತಾನೆ. ಮತ್ತೆ ಧೈರ್ಯ ಮಾಡ್ಬಿಟ್ಟು ಇನ್ನೊಂದ್ಸಲ ನೋಡ್ತೀನಿ ಅದೇನು ಅಂತ, ಡ್ಯಾನ್ಸ್ ಮಾಡ್ತಿರೋದೇನು, ಯಾರು ಅಂತ ತಿರುಗಿ ನೋಡಿದಾಗ, ಆ ಮೇಲ್ಗಡೆ ನೋಡಿದಾಗ ಮಾರದ್ಮೇಲೆ ಅದು ಯಾವುದೋ ಒಂದು ಗಾಳಿ ಹಾರ್ಕೊಂಬಂದು ಅಲ್ಲಿ ಸಿಕ್ಕಾಕೊಂಡಿರುವಂಥ ಬಟ್ಟೆ ಆಗಿರುತ್ತೆ, ವೈಟ್ ಬಟ್ಟೆ. ಅದು ಗಾಳಿ ಬೀಸಿದಾಗ ತನ್ನ ಪಾಡಿ ತಾನು ತೇಲಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಯಾರೋ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಓಕೆ, ಸೊ ಅವಾಗ ಅವನೇ ಅನ್ಕೊಂಡ, ಅಯ್ಯೋ ಮತ್ತೆ ಸೇಮು, ಮತ್ತೆ ನಾನು ಬಕ್ರ ಆದೆ. ಯಾವುದೋ ಬಟ್ಟೆ ಅದನ್ನ ನೋಡ್ಬಿಟ್ಟು ಎದುರ್ಕೊಳ್ಳೋದಂದ್ರೆ ಏನು ನಾನು? ನೋ ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾನೆ. ಹೊಡಿತಾ ಇರ್ತಾನೆ ಮೊಳೆನ. ಹೊಡಿತಾ ಇರ್ಬೇಕಾದ್ರೆ ಮತ್ತೆ ಅದು ಜೋರಾಗಿ ತೇಲಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಆ ಬೆಕ್ಕು ಅಲ್ಲೇ ನಿತ್ತಲ್ಲ, ಬೆಕ್ಕು ಅವನ ಮೇಲೆ ಬಿರುತ್ತಲ್ಲ, ಮತ್ತೆ ಅಲ್ಲಿ ಬಂದ್ಬಿಟ್ಟು ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡುತ್ತೆ ಬೆಕ್ಕು ಕೂಡ. ಹಾಗೆ ನರಿನೂ ಕೂಡ ಕೂಗಕ್ಕೆ ಸ್ಟಾರ್ಟ್ ಮಾಡ್ತವೆ ಭಯಂಕರವಾಗಿ. ಗಾಳಿ ಮತ್ತೆ ಈ ಪ್ರಾಣಿ ಪಕ್ಷಿಗಳ ಸೌಂಡು ಮತ್ತೆ ಅದು ಆ ವಿಜುವಲ್ಲು ಅದೆಲ್ಲದರಿಂದ ಗಾಬರಿ ಆಗ್ಬಿಟ್ಟು ಬಂದಿರೋ ಕೆಲಸನ ಬೇಗ ಮಾಡಬೇಕು ಅಂತ ಅವಸರದಲ್ಲಿ ಮೊಳೆನ ಜೋರಾಗಿ ಹೊಡೆಯಕ್ಕೆ ಸ್ಟಾರ್ಟ್ ಹೊಡಿತಾನೆ. ಸೊ ಅದು ಮುಗಿದ ಮೇಲೆ ಹಿಂದೆ ಮುಂದೆ ಯಾಕಂದ್ರೆ ಅವನು ಸುತ್ತ ತಿರುಗಿ ನೋಡ್ತಾ ಇದ್ದಾನೆ ಮೊಳೆ ಹೊಡಿಬೇಕಾದ್ರೆ, ಆ ಕಡೆ ನೋಡ್ತಾನೆ ಇಲ್ಲ, ಹೊಡಿತಾನೆ. ಸೊ ಆ ಕಡೆ ತಿರ್ಕೊಂಡು ಯಾರಾದ್ರೂ ಬರಂಗಿದ್ದಾರೆ, ನಮ್ಮಲ್ಲಿ ಅಟ್ಯಾಕ್ ಮಾಡೋಂಗಿದ್ದಾರೆ ಅಂತ ನೋಡ್ತಾ ಹೊಡಿತಾನೆ. ಮೊಳೆ ಹೊಡೆದು ಅಪ್ಪ ಅಂತ ಮೊಳೆ ಹೊಡೆದೆ, ಕಂಪ್ಲೀಟ್ ಆಯ್ತು ಅಂತ ಆ ಬ್ಯಾಗು ಮತ್ತೆ ಅವ್ನು ಏನ್ ಥಿಂಗ್ಸ್ ಇತ್ತು, ಟಾರ್ಚ್ ಎಲ್ಲ ತಗೊಂಡು ಇನ್ನೇನು ಈ ಕಡೆ ಹೋಗ್ಬೇಕು ಅಂತ ತಿರುಗ್ತಾನೆ. ಹಿಂದ್ಗಡೆ ಯಾರೋ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ ಅವನನ್ನ. ಕಿರ್ಚ್ತಾನೆ, ಕೂಗ್ತಾನೆ, ಬಿಟ್ಬಿಡಿ ದಯವಿಟ್ಟು ನನ್ನನ್ನ, ನಾನು ಇಷ್ಟೇ ಮಾಡಕ್ ಬಂದಿದ್ದು, ನಾನು ನಿಮ್ಗೆ ತೊಂದರೆ ಮಾಡಕ್ ಬಂದಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಬೇಡ್ಕೋತಾನೆ. ಬಟ್ ಇವನ್ ಹಿಂದೆ ಬಿಡ್ತಾನೆ ಇಲ್ಲ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ನಾನು ದೆವ್ವದ ಕೈಲಿ ಸಿಕ್ಕಾಕೊಂಡ್ಬಿಟ್ಟೆ, ಈಗ ನನ್ನ ಯಾರು ಕಾಪಾಡೋದಿಲ್ವಾ ಅಂತ ಅಳ್ತಾ ಕಾಪಾಡಿ ಅಂತ ತುಂಬಾ ಕಿರ್ಚ್ತಾನೆ. ಯಾರು ಬರ್ತಾರೆ ಅಲ್ಲಿ? ಆ್ಯಂಡ್ ಇವನ್ ಫ್ರೆಂಡ್ಸ್ ತುಂಬಾ ದೂರ ಇದ್ದಾರೆ, ಅವರು ಕೇಳಿಸ್ತಾನೂ ಇಲ್ಲ ಇವನ್ ಕೂಗೋದು. ಆ್ಯಂಡ್ ಅವ್ರು ಅಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ, ನಿದ್ದೆ ಹೊಡಿತಾ ಇರ್ತಾರೆ. ಓಕೆ, ಸೊ ಇವನು ಯಾರು ಬರದೇ ಇದ್ದಾಗ ತುಂಬಾ ಹೆದರ್ಕೋತಾನೆ. ತಿರುಗಿ ನೋಡೋಷ್ಟು ಧೈರ್ಯ ಇಲ್ಲ ಅವನಿಗೆ, ಯಾಕಂದ್ರೆ ಅವ್ನು ನಿಂತಿರೋದು ರೀಸೆಂಟ್ ಆಗಿ ಆಗಿರುವಂತ ಒಂದು ಸಮಾಧಿ ಹತ್ರ. ಸೊ ಯಾರು ಹಿಡ್ಕೊಂಡಿದ್ದಾರೆ ಹಿಂದೆ ಅಂತ ತುಂಬಾ ಗಾಬರಿಯಾಗಿ ಭಯದಿಂದ ಏನಾಗ್ಬಿಡ್ತಾನೆ ಅವನು, ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು. ಬೆಳಿಗ್ಗೆ ಆಗುತ್ತೆ. ಆ ಮಲ್ಕೊಂಡಿದ್ದಂಥ ಫ್ರೆಂಡ್ಸ್ಗೆ ಎಚ್ಚರ ಆಯಿತು, ಇವನೇನು ನಿಖಿಲ್ ಇನ್ನೂ ಬಂದಿಲ್ವಾ ಅಂತ ಅವರೇ ಅವನ್ನ ಹುಡ್ಕೊಂಡು ಒಳಗಡೆ ಬರ್ತಾರೆ. ಬಂದ್ಮೇಲೆ ನಿಖಿಲ್ ಬಿದ್ದಿರೋದನ್ನ ನೋಡ್ಬಿಟ್ಟು ಓಡ್ ಬಂದು ನೋಡಿದಾಗ ನಿಖಿಲ್ ಅಲ್ಲಿ ಏನಾಗಿತ್ತು ನನಗೆ ಏನಕ್ಕೆ ಆ ಸಮಾಧಿನ ನೋಡಿದಾಗ ಮೊಳೆ ಏನೋ ಹೊಡೆದಿದ್ದಾನೆ. ಆದ್ರೆ ಆ ಮೊಳೆನ ಅವಸರದಲ್ಲಿ ಬೇಗ ಹೋಗ್ಬೇಕು ಅನ್ನೋಂಥ ಅವಸರದಲ್ಲಿ ಅವನು ಮೊಳೆ ಹೊಡಿಬೇಕಾದಾಗ ಅವನು ಉಟ್ಕೊಂಡ್ ಪಂಚೆ ಇತ್ತಲ್ವಾ, ಅದನ್ನು ಸೇರಿಸ್ಬಿಟ್ಟು ಗಾಬರಿನಲ್ಲಿ ಹೊಡೆದ್ಬಿಟ್ಟಿರ್ತಾನೆ ಮೊಳೆನ. ಸೊ ಅದು ಕೂಡ ನೋಡ್ಕೊಂಡಿಲ್ಲ, ಮೊಳೆ ಹೊಡಿತಿರ್ಬೇಕಾದ್ರೆ ಸುತ್ತ ನೋಡ್ತಾ ಇದ್ದ. ಸೊ ನೋಡ್ಕೊಳ್ದೇನೆ ಹೊಡೆದಾಗ ಅದು ಆಟೋಮೆಟಿಕ್ಲಿ ಪಂಚೆ ಸಿಕ್ಕಾಕೊಂಡಿದೆ. ಅವನು ಯಾವಾಗ ಓಡೋಗ್ಬೇಕು ಅಂತ ಅನ್ಕೊಂಡ್ನೋ ಆ ಟೈಮ್ನಲ್ಲಿ ಆ ಪಂಚೆ ಯಾರೋ ಹಿಡ್ಕೊಂಡಿರೋ ತರ ಅನ್ನಿಸ್ತು, ಯಾಕಂದ್ರೆ ಅವನೇ ಮಾಡ್ಕೊಂಡಿರೋದು ಅವಸ್ಥೆನ. ಸೊ ಈ ಕಥೆಯಿಂದ ನಾವು ತಿಳ್ಕೊಳೋದೇನಂದ್ರೆ, ಆಬ್ವಿಯಸ್ಲಿ ಒಬ್ಬ ಮನುಷ್ಯ ಧೈರ್ಯವಾಗಿರೋವರೆಗೂ ಹಾವು ಕೂಡ ಹಗ್ಗ ತರ ಕಾಣಿಸುತ್ತಂತೆ. ಅದೇ ತುಂಬಾ ಭಯದಲ್ಲಿದ್ದಾಗ ಹಗ್ಗ ಹಾವು ತರ ಕಾಣಿಸುತ್ತೆ. ಸೊ ಈ ತರ ತುಂಬಾ ಭಯ ಹುಟ್ಟಿಸುವಂತ ಸಿಚುವೇಶನ್ ಅಲ್ಲಿ ಇದ್ದಾಗ ನಾವು ನಮಗ್ ನಾವೇ ಧೈರ್ಯ ತಂದ್ಕೊಂಡು ಆ ಸಿಚುವೇಶನ್ ಇಂದ ಹೊರಗೆ ಬರೋದಕ್ಕೆ ನೋಡ್ಬೇಕೇ ವಿನಃ ಆ ಭಯಕ್ಕೆ ನಾವು ಒಳಗಾಗ್ಬಿಟ್ಟು ಅಲ್ಲೇ ನಮ್ಮ ಧೈರ್ಯನ ನಾವು ಕೊಂದೋದಕ್ಕೆ ಬಿಡಬಾರ್ದು. ಒಂದು ವೇಳೆ ನಿಖಿಲ್ಲು ಕನಿಷ್ಠ ಪಕ್ಷ ಒಂದ್ಸಲ ತಿರುಗಿ ನೋಡಿದ್ರು ಕೂಡ ಬಹುಶಃ ಅವನು ಬದುಕಿರ್ತಿದ್ದ. ಆದ್ರೆ ಜಸ್ಟ್ ಅವನು ಮಾಡಿರೋ ತಪ್ಪಿಂದಾನೆ ಅವನು ಭಯ ಪಟ್ಕೊಂಡು. ಹಾಗಾಗಿ ಯಾವತ್ತೂ ಕೂಡ ಭಯನ
ಭಯ ಪಡಿಸ್ಬೇಕೇ ಹೊರತು ನಾವು ಭಯಕ್ಕೆ ಭಯ ಪಡಬಾರ್ದು. ಸೊ ಈ ಸ್ಟೋರಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಮೂಲಕ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.